ಇವತ್ತಿನ ವಿಡಿಯೋ ಅಲ್ಲಿ ಇದೇನಪ್ಪ ಮೂಲಂಗಿ ತಂದಿದ್ದಾರೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಇದರಿಂದ ಒಳ್ಳೆ ಸ್ನಾಕ್ಸ್ ರೆಸಿಪಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಮ ಮಕ್ಕಳಿಗೋಸ್ಕರ. ಸೊ ನಿಮ್ಮ ಮಕ್ಕಳು ಮೂಲಂಗಿ ತಿಂತಾ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಸಂಜೆ ಸ್ನಾಕ್ಸ್ ಅನ್ನೋದನ್ನ ಮಾಡಿ. ಸೊ ಅದಕ್ಕೆ ಮುಂಚೆ ಏನೆಲ್ಲ ನಮಗೆ ಐಟಮ್ಸ್ ಬೇಕು ಅಂತ ಹೇಳಿ ನಾವು ಇಲ್ಲಿ ನೋಡ್ಕೊಂಡು ಬರೋಣ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕಕ್ಕೆ, ನಾನು ನಿಮ್ಮ ನಮ್ರತಾ ಕೌಶಿಕ್. ನಾನು ಹೇಳಿದಾಗೆ ಇದಕ್ಕೆ ಮೂಲಂಗಿ ಅನ್ನೋದನ್ನ ತುರಿದು ಇಟ್ಕೋಬೇಕು. ಹಾಗೇನೆ ಸ್ವಲ್ಪ ಅರಿಶಿನ ಪುಡಿ, ಹಾಗೇನೆ ಇದರಲ್ಲೇ ರಸ ಇರೋದ್ರಿಂದ ಯಾವುದೇ ರೀತಿಯಾದಂತಹ ನೀರು ಅನ್ನೋದನ್ನ ಆಡ್ ಮಾಡೋಕೆ ಇರೋದಿಲ್ಲ. ಹಾಗೇನೆ ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೇನೆ ಸ್ವಲ್ಪ ಖಾರ ಪುಡಿ, ಹಾಗೇನೆ ಜೀರಿಗೆ, ಉಪ್ಪು, ಹಾಗೇನೆ ಚಾಪ್ ಮಾಡಿರುವಂತಹ ಆನಿಯನ್, ಹಾಗೇನೆ ಮೆಣಸಿನಕಾಯಿ ಬರುತ್ತೆ ಅಲ್ಲ, ಸೊ ಅದು ಒಂದೆರಡು ತಗೊಳ್ಳಿ. ಸೊ ನಿಮ್ಮ ಮಕ್ಕಳು ಹೇಗೆ ಖಾರ ತಿಂತಾರೆ ಅಂತ ಹೇಳಿ ನೋಡಿ ಆಡ್ ಮಾಡ್ಕೊಳ್ಳಿ. ನೋಡಿ ಇದನ್ನ ಈ ರೀತಿ ನೀಟಾಗಿ ನೀವು ಕಲಿಸ್ಕೋಬೇಕಾಗತ್ತೆ. ನೋಡಿ ನಾನು ಹೇಳಿದಾಗೆ ಇದೆಲ್ಲನೂ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಅಕ್ಕಿ ಟೇಸ್ಟ್ ಬೇಕು ಅನ್ನೋದು ಗೊತ್ತಾಗುತ್ತೆ. ಮೂಲಂಗಿಲಿ ಮತ್ತೆ ಆನಿಯನ್ ಅಲ್ಲಿ ನೀರಿರೋದ್ರಿಂದ ಜಾಸ್ತಿ ಆಡ್ ಮಾಡ್ಕೋಬೇಡಿ. ನೀರ್ ಅನ್ನೋದೇ ಬೇಡ ಆಕ್ಚುಲಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದನ್ನ ಆಡ್ ಮಾಡ್ಕೊಳ್ಳಿ. ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಸಂಜೆ ಟೈಮ್ ಸ್ನಾಕ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಆಡ್ ಮಾಡಿರೋದ್ರಿಂದ. ನೋಡಿ ಮಿಕ್ಸ್ ಮಾಡಿದಾಗ ಈ ಹದ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಅನ್ನೋದು ಬೇಕಾಗತ್ತೆ. ಸೊ ಹಾಗಾಗಿ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿನೂ ಅಕ್ಕಿ ಹಿಟ್ಟು ಆಡ್ ಮಾಡ್ಕೋಬೇಡಿ. ಅಕ್ಕಿ ಹಿಟ್ಟು ತುಂಬಾ ಜಾಸ್ತಿ ಆದ್ರೂ ಚೆನ್ನಾಗಲ್ಲ. ಮೂಲಂಗಿ ಸ್ವಲ್ಪ ಹಾಗೇನೆ ಇರಬೇಕು, ಆಗ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ಟೇಸ್ಟ್ ನೋಡಿ, ನಿಮಗೆ ಉಪ್ಪು ಹಾಕೊಳ್ಳಿ. ಅರಿಶಿನ ಪುಡಿ ಹಾಕೊಳ್ಳೋದ್ರಿಂದ ಕಲರ್ ಸಹ ಚೆನ್ನಾಗಿ ಬರುತ್ತೆ, ಹಾಗೇನೆ ಹೆಲ್ತ್ಗೆ ಸಹ ಒಳ್ಳೆಯದು. ನೋಡಿ ಹೀಗೆ ಆಗಿದೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಬಾಂಡಿಗೆ ಆಯಿಲ್ ಅನ್ನೋದು ಆಡ್ ಮಾಡ್ಕೊಳ್ಳಿ. ಇವಾಗ ಆಯಿಲ್ ಅನ್ನೋದು ಕಾಯ್ದಿದೆ. ಈ ರೀತಿ ನೀಟಾಗಿ ಕೈಯಲ್ಲಿ ನೀರು ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ಎಣ್ಣೆಗೆ ಬಿಡಿ. ಕೈಗೆ ಸಹ ಅಂಟಲ್ಲ. ನೋಡಿ ಈ ರೀತಿ ಇದನ್ನ ಇವಾಗ ನೀಟಾಗಿ 2 ಸೈಡ್ ಸಹ ಫ್ರೈ ಮಾಡ್ಕೊಳ್ಳಿ. ವಡೆ ಅನ್ನೋದು ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಗರಿ ಗರಿಯಾದಂತಹ ವಡೆ ಅನ್ನೋದು ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಯಾವ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ನನ್ನ ಮಗ ಸಹ ಇಷ್ಟಪಟ್ಟು ಈ ವಡೆಯನ್ನು ಚೆನ್ನಾಗಿ ತಿಂತಾ ಇದ್ದಾನೆ. ಸೊ ಹಾಗಾಗಿ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಇಷ್ಟ ಆದಲ್ಲಿ ಶೇರ್ ಮಾಡಿ.